Hello friends, good morning, good morning ಕರ್ನಾಟಕದ ಫ್ರೆಂಡ್ಸ್ ಎಲ್ಲರಿಗೂ. ಜೀಸಸ್ ಲವ್ಸ್ ಮಿನಿಸ್ಟ್ರಿ ಎಲ್ಲರಿಗೂ ನೋಡಿ, ಸೂರ್ಯೋದಯ ಆಗ್ತದೆ, ಹತ್ರ ತೋರಿಸ್ತಾ ಇದ್ದೀನಿ. ಒಂದೊಂದು ದಿನ ಸೂರ್ಯ ಬೆಳಕು ನಮ್ಮ ಮೇಲೆ ಬರೋದು, ನಾವು ಉಸಿರಾಡ್ತಾ ಇರೋದು ದೇವರ ಕೃಪೆ. ದೇವರು ಒಳ್ಳೆಯವರ ಮೇಲೇನೂ ಕೆಟ್ಟವರ ಮೇಲೇನೂ ತನ್ನ ಸೂರ್ಯವನ್ನು ಬರೆ ಮಾಡ್ತಾರಂದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಸೊ ಇದು ವಿಷಯ ಏನಂದರೆ, ಇದನ್ನು ನಿಮಗೆ ಇಷ್ಟ ಇದ್ದರೆ, ಇದು ನೋಡಿ ಚಿಂತಾಮಣಿ ಮೇಲೆ ಬೆಟ್ಟದಲ್ಲಿದ್ದೀನಿ. ಇಡೀ ಊರೆಲ್ಲ ಮಂಚು ಕವರ್ ಆಗಿದೆ. ವಿಷಯ ಏನಂದರೆ, ಯು ಶುಡ್ ಟ್ರೈ ಆ್ಯಂಡ್ ಟ್ರೈ ಅಗೈನ್. ಎಲ್ಲ ವಿಷಯವನ್ನು ನೀವು ಪದೇ ಪದೇ ನೀವೇನು ಮಾಡಬೇಕು, ಟ್ರೈ ಮಾಡಬೇಕು. ಆವಾಗ ಜೀವನದಲ್ಲಿ ಜಯ ಉಂಟಾಗತ್ತೆ. ಒಂದು ಹದ್ದು ಮರಿ ಮಾಡಿದ್ರೆ ಏನು ಮಾಡತ್ತಂತೆ, ಎತ್ತರವಾಗಿರೋ ಸ್ಥಳಕ್ಕೆ ಎತ್ಕೊಂಡೋಗಿ ಆ ಮರಿನ ಹಾರಕ್ಕೆ ಹಂಗೆ ಕೆಳಗೆ ಬಂಡೆ ಇರೋ ಕಡೆ ಅದನ್ನು ಬಿಡುತ್ತಂತೆ. ಆ ಮರಿಗೆ ಏನು ಗೊತ್ತಾಗಲ್ಲ, ಕೆಳಗೆ ಬಿದ್ದು ಬಂಡೆಯಲ್ಲಿ ಒಡೆದು ಸತ್ತೋಗ್ತೀವಿ ಎಂಬ ಭಯದಲ್ಲಿ ಅದು ಹಾರಕ್ಕೆ ಶುರು ಆಗಿಬಿಡುತ್ತಂತೆ. ಪದೇ ಪದೇ ಹಂಗೆ ಮಾಡತ್ತಂತೆ, ಮತ್ತು ಅದು ಹಾರತ್ತಂತೆ. ಆ ರೀತಿ ಪ್ರಾರ್ಥನೆ ಮೂಲಕ, ಬೇರೆ ವಿಷಯದ ಮೂಲಕ ನೀವು ಪದೇ ಪದೇ ಒಂದು ವಿಷಯನ ಟ್ರೈ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಜಯ ಉಂಟಾಗತ್ತೆ 100%. ಬೈಬಲ್ ಹೇಳ್ತದೆ, ಚಿಕ್ಕ ಮಕ್ಕಳ ಹಾಗೆ ನಾವು ಬದಲಾಗಿಲ್ಲ ಅಂದರೆ ಪರಲೋಕ ರಾಜ್ಯದಲ್ಲಿ ಪ್ರವೇಶ ಮಾಡಲ್ಲ ಅಂತ ಹೇಳಿ. ಅನೇಕರಿಗೆ ಪರಲೋಕ ಅನ್ನೋದೇ ಗೊತ್ತಿಲ್ಲ. ಈ ಭೂಮಿ ಒಂದಿದೆ, ಪರಲೋಕ ಒಂದಿದೆ, ಅಲ್ಲೇ ನಿರಂತರವಾಗಿ ನಾವು ಜೀವಿಸಕ್ಕೆ, ಅಲ್ಲಿಗೆ ನಾವು ಹೋಗ್ಬೇಕಾದ್ರೆ ಮತ್ತೆ 18:1-5 ತನಕ ಓದ್ಕೊಳ್ಳಿ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ರೆ ಶಿಷ್ಯರಿಗೆ, ಒಂದು ಚಿಕ್ಕ ಮಗುವನ್ನು ಕರೆದು, ಚಿಕ್ಕ ಮಗು ಥರ ನಾವು ಆಗಿಲ್ಲ ಅಂದರೆ ನೀವು ಪರಲೋಕ ರಾಜ್ಯದಲ್ಲಿ ನೀವು ಪ್ರವೇಶ ಮಾಡಲ್ಲ. ನನ್ನ ನಂಬಿರುವ ಈ ಚಿಕ್ಕ ಮಕ್ಕಳಿಗೆ ಯಾರಾದರೂ ದ್ರೋಹ ಮೋಸ ಮಾಡಿದ್ರೆ ಬೀಸುವ ಕಳ್ಳನ್ನು ಕತ್ತಿಗೆ ಕಟ್ಟಿ ಸಮುದ್ರದ ಆಳದಲ್ಲಿ ಮುಳುಗಿಸ್ರಿ ಅಂತ ಹೇಳ್ತಾಯಿದ್ದಾರೆ. ಅಂದರೆ ಚಿಕ್ಕ ಮಕ್ಕಳಿಗೆ ಅಷ್ಟು ಕಲ್ಮಶ ಇರೋದಿಲ್ಲ, ಅವ್ರಿಗೇನು ಕೂಡ ಆ ವಿಷಯಗಳು ಗೊತ್ತಾಗೋದಿಲ್ಲ. ಅವರು ಎಲ್ಲವನ್ನು ಮರೆತುಬಿಟ್ಟು ಕ್ಷಮಿಸ್ತಾರೆ, ಅವ್ರ ಥರ ಪ್ರೀತಿ ಮಾಡ್ತಾರೆ, ಅವ್ರ ಥರ ನೀವು ಇರಬೇಕು ಅಂತ ಹೇಳಿ ಇವತ್ತು ತಿಳಿಸೋರಾಗಿದ್ದಾರೆ. ಇಡೀ ರಾಜ್ಯದಲ್ಲಿ ಇರುವ ಈ 8 ಕೋಟಿ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ಪ್ರೀತಿ ಉಳ್ಳ ತಂದೆಯೇ, ಯೇಸು ರಾಜವಿನ ನಾಮದಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಅಪ್ಪ, ನಮ್ಮ ಕರ್ನಾಟಕದಲ್ಲಿರುವ ಯೌವನ ಮಕ್ಕಳು, ಚಿಕ್ಕ ಹುಡುಗರು, ಚಿಕ್ಕ ಮಕ್ಕಳು, ಅಪ್ಪ, ಕುಟುಂಬಗಳಲ್ಲಿರುವವರು, ರಾಜಕೀಯ ನಾಯಕರು, ವ್ಯಾಪಾರಿಗಳು, ಮತ್ತು ಟೀಚರ್ಸ್ಗಳು, ಪೊಲೀಸ್ಗಳು, ಎಲ್ಲರನ್ನೂ ಕೂಡ ದೇವರೇ ನೀವು ರಕ್ಷಣೆ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅದ್ಭುತ ಕಾರ್ಯಗಳು ಜೀವನದಲ್ಲಿ ನಡೀಲಿ. ಕಾಯಿಲೆ ರೋಗ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಎಂಥ ವಿಧವಾಗಿರೋ ಕಾಯಿಲೆ ಇದನ್ನು ಯೇಸುವಿನ ನಾಮದಲ್ಲಿ ಅದು ವಾಸಿಯಾಗಿ ಅದ್ಭುತ ನಡೆಯುತ್ತೆ. ಅದಕ್ಕಾಗಿ ಸ್ತೋತ್ರ ಕರ್ತೇನೆ. ಈ ಒಂದು ವಿಡಿಯೋವನ್ನು ಪ್ರಿಯರೇ ನಿಮ್ಗೆ ಇಷ್ಟ ಇದ್ದರೆ ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿ. ಯೂಟ್ಯೂಬಲ್ಲಿ ನೋಡೋರು ನೀವು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡೋರು ನೀವು ಇದನ್ನು ಫಾಲೋ ಮಾಡಿ. ಗಾಡ್ ಬ್ಲೆಸ್ ಯು.